ನಮಸ್ಕಾರ. ಆ್ಯಕ್ಚುಲಿ ನಾವು ಆಂಧ್ರದಿಂದ ಬಂದಿದ್ದೀವಿ. ಫಸ್ಟ್ ಟೈಮ್ ನಾವು ಇಲ್ಲಿ ಬ್ಯಾಂಗ್ಳೂರು ಶಿಫ್ಟ್ ಆದಾಗ ತುಂಬಾ ಸ್ಕೂಲ್ಸ್ ಹುಡುಕಿದ್ವಿ, ತುಂಬ ರಿಸರ್ಚ್ ಕೂಡ ಮಾಡಿದ್ವಿ. ಬಟ್ ನಮ್ಗೆ ಯಾಕೋ ಸೆಟ್ ಆಗಿಲ್ಲ. ಬಟ್ ಫಸ್ಟ್ ಟೈಮ್ ಪೆರಿರಿಂಕಲ್ಗೆ ಹೋದ್ಮೇಲೆ ಮಾಧವಿ ಮ್ಯಾಮ್ ನಮ್ಮನ್ನು ಚೆನ್ನಾಗಿ ರಿಸೀವ್ ಮಾಡಿಕೊಟ್ರು, ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಅದು ನೋಡಿ ತುಂಬಾ ಖುಷಿ ಆಯಿತು. ನನ್ನ ಮಗಳನ್ನ ಜಾಯಿನ್ ಮಾಡಿಸಿದಾಗ ಶಿ ವಾಸ್ ಲಿಟಿಲ್ ಡಲ್. ಸೊ ಆ ಟೈಮಲ್ಲಿ ನಮ್ಗೆ ಅನಿಸ್ತು ಈ ಹುಡುಗಿ ಚೆನ್ನಾಗಿ ಪಿಕಪ್ ಆಗ್ತಾಳೆ. ಯಾಕೆಂದರೆ ನಾವು ಆಂಧ್ರದಿಂದ ಬಂದಿದ್ದೀವಲ್ಲ, ಲ್ಯಾಂಗ್ವೇಜ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. 2 ಇಯರ್ಸಲ್ಲಿ ಚೆನ್ನಾಗಿ ಪಿಕಪ್ ಮಾಡಿದ್ದಾರೆ. ತುಂಬ ಆ್ಯಕ್ಟಿವ್ ಆಗಿದ್ದಾಳೆ, ಎಲ್ಲರ ಹತ್ರನೂ ಸೋಷಲಾಗಿ ಮಿಂಗಲ್ ಆಗ್ತಾಳೆ. ನಾವು ಕನ್ನಡ ಚೆನ್ನಾಗಿ ಕಲ್ತ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀವಿ. ಸೊ ನಾನು ಅದಕ್ಕೆ ಇವತ್ತು ಫುಲ್ ಕನ್ನಡದಲ್ಲಿ ಮಾತಾಡಬೇಕಂತಲೇ ಬಂದು ಇಲ್ಲಿ ಇದು ಕೊಡ್ತಾಯಿದ್ದೀನಿ, ಸ್ಪೀಚ್ ಕೊಡ್ತಾಯಿದ್ದೀನಿ. ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ಯಾಕೆಂದರೆ ಸ್ಕೂಲಲ್ಲಿ ಆ್ಯಕ್ಚುಲಿ ABCD ಬರೆಯೋದು, ಇಲ್ಲಾಂತಂದರೆ ಇದು ಬೈ ಹ್ಯಾಟ್ ಮಾಡಿಸೋದು, ಈ ಥರನೇ ಹೇಳ್ಕೊಡ್ತಾರೆ ಎಲ್ಲ ಸ್ಕೂಲ್ಸಲ್ಲಿ. ಬಟ್ ಇಲ್ಲಿ ಆ ಥರ ಇಲ್ಲ, ಬರೀ ಎಜುಕೇಷನ್ ಅಷ್ಟೇ ಇಲ್ಲ, ಅವ್ರಿಗೆ ಆ್ಯಕ್ಟಿವಿಟೀಸ್ ತುಂಬ ಮುಖ್ಯ. ಮೇಯ್ನ್ ಮನೆಯಲ್ಲಿ ಬಂದು ಪೇರೆಂಟ್ಸ್ ಹತ್ರ ಹೇಗಿರಬೇಕು, ಮನೇಲಿ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಕೂಡ ಎಷ್ಟೋ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ನನ್ನ ಮಗಳಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಬಂದು ಹೇಳ್ತಾ ಇದ್ದೀನಿ. ನನ್ನ ಮಗಳು ಬಂದು ಎಲ್ಲನೂ ಶೇರ್ ಮಾಡ್ತಾಳೆ. ಲೈಕ್ ಸ್ಕೂಲಲ್ಲಿ ಈ ಥರ ಆಯಿತು, ನಮ್ಮ ರೂಪಾ ಮ್ಯಾಮ್ ಹೀಗೆ ಹೇಳಿದ್ದಾರೆ, ನಮ್ಮ ರೂಪಾ ಮ್ಯಾಮ್ ಹಾಗೆ ಹೇಳಿದ್ದಾರೆ. ಸೊ ಎಲ್ಲನೂ ಮನೆಯಲ್ಲಿ ಚೆನ್ನಾಗಿ ಇಟ್ಕೊಂತಾಳೆ, ಅವಳೇ ಎಲ್ಲ ಮ್ಯಾನೇಜ್ ಮಾಡ್ಕೊತಾಳೆ. ಆ ಏಜ್ಗೆ ಆ್ಯಕ್ಚುಲಿ ನಮ್ಮ ಏಜ್ಗೆ ನಾವು ಹೇಗಿದ್ವೋ ಗೊತ್ತಿಲ್ಲ, ಬಟ್ ಆ ಏಜ್ಗೆ ಅಂತೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊತಾಳೆ. ಅದಕ್ಕೆ ನಾನು ಪೆರಿರಿಂಕಲ್ ಸ್ಕೂಲ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಎಸ್ಪೆಷಲಿ ರೂಪಾ ಮ್ಯಾಮ್ಗೆ, ಕ್ಲಾಸ್ ಟೀಚರ್ ಯಾವಾಗೂ ರೂಪಾ ಮ್ಯಾಮ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇರ್ತಾರೆ. ಸೊ ನಾನು ಸ್ಪೆಷಲಿ ರೂಪಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಅದ್ರ ಜೊತೆ ಅವ್ರಿಗೆ ತುಂಬಾ ಪೇಷನ್ಸ್, ಟೀಚರ್ಸ್ಗೆ ಏನು ಪ್ರಾಬ್ಲಮ್ ಬಂದರೂ ಕೂಡ ಎಷ್ಟೋ ಪೇಷನ್ಸಿಂದ ಎಕ್ಸ್ಪ್ಲೇನ್ ಮಾಡ್ತಾರೆ. ಈವನ್ ಪೇರೆಂಟ್ಸ್ ಮೀಟಿಂಗ್ ಆಗ್ಬೋದು, ಎಲ್ಲ ಪ್ರೋಗ್ರಾಮ್ಸ್ಗೂ ಪೇರೆಂಟ್ಸನ್ನ ಕರೆದ್ಬಿಟ್ಟು ಎಲ್ಲ ಪ್ರತಿಯೊಂದು ಪೇರೆಂಟ್ಸ್ಗೂ ಸಪ್ರೇಟಾಗಿ ಕೇರ್ ಮಾಡಿಬಿಟ್ಟು ಮಕ್ಕಳು ಹೇಗಿದ್ದಾರೆ, ಹೇಗೆ ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೇರ್ ಮಾಡ್ತಾರೆ. ಸೊ ನಾವು ಜಾಯಿನ್ ಮಾಡಿಸಿರೋದಕ್ಕೆ ಯಾವತ್ತೂ ರಿಗ್ರೆಟ್ ಆಗಿಲ್ಲ. ನಾನು ತುಂಬ ಖುಷಿಯಾಗಿದೆ. ಈವನ್ ನನ್ನ ಸೆಕೆಂಡ್ ಬೇಬಿ ಇದೆ, ಅದು ಕೂಡ ಪೆರಿರಿಂಕಲ್ಲೇ ಜಾಯಿನ್ ಮಾಡಿಸ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಈ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಸಹನಾ ಮ್ಯಾಮ್ಗೆ ಮತ್ತು ಟೀಚರ್ಸ್ಗೆ ತುಂಬ ಥ್ಯಾಂಕ್ ಯು.